ಬಾಗಲಕೋಟೆ ಜಿಲ್ಲೆ ಶಂಕರ ಆಸ್ಪತ್ರೆ ಬೆಂಗಳೂರು ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಶಿಕ್ಷಣ ಇಲಾಖೆ ಮತ್ತು ಟೈಟಾನ ಕಂಪನಿ ಬೆಂಗಳೂರು ಇವರ ಸಹಯೋಗದಲ್ಲಿ 2023ರಿಂದ 24ನೇ ಸಾಲಿನ ನನ್ನ ಕಣ್ಣು ಯೋಜನೆಯಡಿಯಲ್ಲಿ ದಿನಾಂಕ ಡಿಸೆಂಬರ್ 4, 2025ರಂದು ಸರಕಾರಿ ಮಾದರಿ ಪ್ರಾಥಮಿಕ ಶಾಲೆ ವಿದ್ಯಾನಗರದಲ್ಲಿ ಶಾಲಾ ಮಕ್ಕಳಿಗೆ ಉಚಿತ ಕಣ್ಣಿನ ತಪಾಸಣಾ ಶಿಬಿರ ಜರುಗಿತು. ಈ ಶಿಬಿರದ ಕುರಿತು ಶಂಕರ ಆಸ್ಪತ್ರೆಯ ಆಡಳಿತಾಧಿಕಾರಿ ಹಾಗೂ ಕಾರ್ಯಕ್ರಮದ ಸಂಯೋಜಕರಾದ ಪರಮೇಶರು ಹಾಗೂ ಶಿಕ್ಷಕರಾದ ಸಂಗಮೇಶ ಹೊಲ್ದೂರರು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿ ಈವರೆಗೆ ಮಕ್ಕಳಿಗೆ ನಡೆಸಿದ ಕಣ್ಣಿನ ತಪಾಸಣೆ, ಚಿಕಿತ್ಸೆ ಹಾಗೂ ಕನ್ನಡಕ ವಿತರಣೆ ಸೇರಿ ಇನ್ನಿತರ ಚಿಕಿತ್ಸಾ ಸೌಲಭ್ಯ ಸೇರಿ ಜಿಲ್ಲೆ ಮತ್ತು ತಾಲೂಕುಗಳ ಶಾಲೆಗಳಲ್ಲಿ ಕಣ್ಣಿನ ತಪಾಸಣಾ ಶಿಬಿರ ನಡೆಸಿದಂಕಿ ಅಂಶಗಳ ಬಗ್ಗೆ ಮಾಹಿತಿ ನೀಡಿದರು. ನಂತರ ಮಾಧ್ಯಮ ಪ್ರತಿನಿಧಿಗಳು ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸಿದರು. ಈ ಸಂದರ್ಭದಲ್ಲಿ ಬಿಆರ್ಸಿಗಳಾದ ಎಸ್ವೈ ಸೂಳಿಭಾವಿ, ದೈಹಿಕ ಶಿಕ್ಷಕರಾದ ಎಚ್ ದಾಫರು ಸೇರಿ ಶಂಕರಾಸ್ಪತ್ರೆಯ ಆರೋಗ್ಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಯಾರು ಬಂದಿಲ್ಲ, ಬಂದೆ ಕಾರ್ಡ್ ಮಾಡಿಸ್ಕೋ. ಕಾರ್ಡ್ ಮಾಡ್ತೀನಿ ಮುಂದ ಅಲ್ಲ ಸರ್, ಇವತ್ತು ಇದು ಕಣ್ಣಿನದು ಒಂದು ಮಕ್ಕಳಿಗಾಗಿ ಇದು ಕ್ಯಾಂಪಸ್ ಹಮ್ಮಿಕೊಂಡಿರಲ್ಲ. ಏನು ಕಂಪನಿ ಇಂದ ಓನ್ ಬಂದಿರೋ ಅಥವಾ ಏನು ಸರ್ಕಾರದ ಸಹಭಾಗಿತ್ವದಾಗ ನಡೆಯಕತ್ತಿದ್ದು ಕ್ಯಾಂಪ್, ಅದ್ರ ಬಗ್ಗೆ ಮಾಹಿತಿ ಕೊಡ್ರಿ. ನಾವು ಶಂಕರ ಹಾಸ್ಪಿಟಲ್ ಬೆಂಗಳೂರಿಂದ ಬಂದಿದ್ದೀವಿ. ಹ್ಞೂ ಸರ್. ಸೊ 5 ದಿವಸ ಬಾಗಲಕೋಟೆ ಜಿಲ್ಲೆಯಲ್ಲಿ ಎಲ್ಲ ತಾಲೂಕು ಮಾಡ್ತಾ ಇದ್ದೀವಿ. ಇವತ್ತು ಹುಣಗುಂದಿ ತಾಲೂಕಲ್ಲಿ ಬಂದಿದ್ದೀವಿ. ಎಲ್ಲ ನಾವು ಚಿನ್ನ ಸ್ಕೇಲ್, ಹೈ ಸ್ಕ್ಯಾನಿಂಗ್ ಎಲ್ಲ ಮಾಡಿ, ಪ್ರೈಮರಿ ಲೆವೆಲ್, ಸೆಕೆಂಡರಿ ಲೆವೆಲ್ ಮಾಡಿ ಈಗ ಹೆಚ್ಚಿನ ಚಿಕಿತ್ಸೆಗಾಗಿ ಇವತ್ತು ನಡೀತಾ ಇದೆ. ಸ್ಪೆಷಲ್ ಲೆವೆಲ್ ಸ್ಕ್ರೀನಿಂಗ್ ಇವತ್ತು ಆಲ್ಮೋಸ್ಟ್ 120 ಜನ ಮಕ್ಕಳು ನೋಡಿಬಿಟ್ಟು ಯಾರು ಸರ್ಜರಿ ಬೇಕು ಅವ್ರಿಗೆಲ್ಲ ಬೆಂಗಳೂರು ಕಳಿಸ್ತೀವಿ. ಈ ಕಾರ್ಯಕ್ರಮ 2023-24 ಖಾಲಿ 2.5 lakh ಚಿಲ್ಡ್ರನ್ಸ್ ಕವರ್ ಮಾಡಿ ಆಲ್ಮೋಸ್ಟ್ 9,000 ಕ್ಲಾಸಸ್ ಕೊಟ್ಟಿದ್ದೀವಿ. 64 ಸರ್ಜರೀಸ್ ಆಗಿದೆ. ಈಗ ಯಾರು ಬೆಂಗಳೂರು ಬಂದಿಲ್ಲ ಅವ್ರಿಗೆ ಮಾತ್ರ ಇವತ್ತು ನಮ್ಮ ಡಾಕ್ಟರ್ ಕರೆದುಕೊಂಡು ಡ್ರಾಪ್ಸ್ ಆಗಿ ಚೆಕ್ ಮಾಡಿ ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರು ಕಳಿಸ್ತಾರೆ. ಅಲ್ಲ ಸರ್, ನಾ ಕೇಳಕತ್ತಿದ್ದು ಇದು ಸರ್ಕಾರದ ಸಹಭಾಗಿತ್ವದೊಳಗು ಏನು ಕಂಪನಿಯಿಂದ ಏನು ಖಾಸಗಿಯಾಗಿ ನೀವು ಮಾಡ್ತಾ ಇರೋದು? ಸರ್ಕಾರ ವತಿಯಿಂದ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ, ಶಿಕ್ಷಣ ಇಲಾಖೆಯಿಂದ ಎಲ್ಲ ನಮ್ಮ ಹಾಸ್ಪಿಟಲ್ ಪ್ಲಸ್ ಪ್ರೈವೇಟ್ ಕಂಪನಿ ಕಡೆಯಿಂದ ಎಲ್ಲ ಕೈ ಜೋಡಿಸಿ ಫ್ರೀ ಆಗಿ ಮಾಡ್ತಾ ಇದ್ವಿ. ಎಲ್ಲ ಗೌರ್ಮೆಂಟ್ ಶಾಲಾ ಮಕ್ಕಳಿಗೆ ಮಾಡ್ತಾ ಇದ್ವಿ ಕಣ್ಣಿನ ತಪಾಸಣೆ. ಜಿಲ್ಲೆದೊಳಗೆ ಎಷ್ಟು ಮಾಡಿರಿ ಈಗ ಸರ್? ಈಗ ನೀವು ಆಲಿ 2,90,000 ಚಿಲ್ಡ್ರನ್ಸ್ ಆಗಿದೆ. ಹೌದ್ರಿ? ಬಾಗಲಕೋಟೆ ಜಿಲ್ಲೆ ಈಗ ಹುನಗುಂದ ತಾಲೂಕಿನಾಗ ಎಷ್ಟು ಜನಕ್ಕೆ ಇದು ಮಾಡ್ಕೊಳ್ಬೇಕು? 120 ಆಗಿದೆ. 120 ಆಗಿದೆ. ಮತ್ತೆ ಏನು ಎಲ್ಲಾ ಶಾಲೆಗಳಿಗೆ ಹೋಗ್ತಿರೋ ಏನು ಇದ ಒಂದು ಸಲ ಎಲ್ಲ ಶಾಲೆಗೆ ಲಾಸ್ಟ್ ಇಯರ್ ಆಗಿದೆ. 2023-24 ಎಲ್ಲ ಶಾಲೆ ಆಗಿದೆ. ಯಾರು ತೊಂದರೆ ಇದೆ ಅವ್ರು ಮಾತ್ರ ಇಲ್ಲಿ ಬರ್ತಾ ಇದೆ. ಹೌದ್ರಾ? ಈಗ ಇಲ್ಲಿ ಗುರಿ ಇಟ್ಕೊಂಡಿದ್ದೆ ಎಷ್ಟ್ರಿ? ಇಲ್ಲಿ ಟೋಟಲಿ ಎಷ್ಟು ಮಕ್ಕಳಿಗೆ? 312 ಅಲ್ಲಿ 120 ಜನ ಬಂದಿದ್ದಾರೆ. ಈಗ ಯಾವ ರೀತಿ ಚಿಕಿತ್ಸೆ ನಡೀತೈತ್ರಿ ಇವ್ರದ್ದು ಹೇಳ್ರಿ ಸರ್? ಕಣ್ಣಿನದು ನಾವು ಕಾರ್ಡ್ ಕೊಟ್ಟಿದ್ವಿ 2023-24 RBH ಕಾರ್ಡ್ ಕೊಟ್ಟಿದ್ವಿ. ಅದು ತಗೊಂಡಿಲ್ಲ, ಬರ್ತಾ ಇದ್ದಾರೆ ಮಕ್ಕಳು ಮಾತ್ರ ಇವತ್ತು ಸ್ಪೆಷಲ್ ಸ್ಕ್ರೀನಿಂಗ್. ಅಲ್ಲಿ ಈಗ ಕನ್ನಡಕ ಕೊಡಬೇಕಾದ್ರೆ ಏನು ಉಚಿತ ಇತ್ತು, ಏನು ಶುಲ್ಕ ತುಂಬಬೇಕಾಗಿತ್ತು? ಏನಿದೆ? ಆಪರೇಷನ್ ಆಗಲಿ, ಇನೋವೇಷನ್ ಡಿವೈಸ್ ಆಗಲಿ ಎಲ್ಲ ಫ್ರೀ ಆಫ್ ಕಾಸ್ಟ್ ಸಿಗುತ್ತೆ. ಎಲ್ಲ ಫ್ರೀ ಸಿಗುತ್ತೆ. ತಮ್ಮ ಹೆಸರು ಸರ್? ಪರಮೇಶ್ ರೆಡ್ಡಿ, ಅಡ್ಮಿನಿಸ್ಟ್ರೇಟರ್. ಸರ್ 24ನೇ ಸಾಲಿನೊಳಗಡೆ ಇಡೀ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲಾ ಶಾಲೆಗಳಿಗೂ ಕೂಡ ಶಿಕ್ಷಣ ಇಲಾಖೆ ಮತ್ತು ಆರೋಗ್ಯ ಇಲಾಖೆಯ ಸಹಯೋಗದೊಳಗೆ ಭೇಟಿ ಕೊಟ್ಟು ನಮ್ಮ ತಾಲೂಕಿನ ಸುಮಾರು 40,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳನ್ನ ಆ ಒಂದು ಸಂದರ್ಭದಲ್ಲಿ ಕಣ್ಣಿನ ತಪಾಸಣೆ ಮಾಡಲಾಯಿತು ಶಂಕರ ಆಸ್ಪತ್ರೆ ಸಹಯೋಗದೊಳಗೆ. ಅಲ್ಲಿ ಸುಮಾರು 312 ಮಕ್ಕಳಿಗೆ ವಿಶೇಷ ಚಿಕಿತ್ಸೆ ಬೇಕಾಗಿತ್ತು. ಅದು ಇವಾಗ ಅವರು ಶಂಕರ ಆಸ್ಪತ್ರೆಯಿಂದ ಬಂದ್ಬಿಟ್ಟು ವಿಶೇಷವಾಗಿರ್ತಕ್ಕಂಥ ಚಿಕಿತ್ಸೆಯನ್ನ ಮಾಡಿ, ಅಂದ್ರೆ ಪರೀಕ್ಷೆಯನ್ನ ಮಾಡಿ ಆ ಮಕ್ಕಳನ್ನ ಇವತ್ತೇನು ಶಂಕರ ಆಸ್ಪತ್ರೆ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ನೆಚ್ಚಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಸನ್ಮಾನ್ಯ ಶ್ರೀ ಜಸ್ಮೀನ್ ಪಿಲಿಯಾದರ್ ಮೇಡಮ್ ಅವರು ಮತ್ತು
ಕ್ಷೇತ್ರ ಸಮನ್ವಯಾಧಿಕಾರಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಸ್ ಗುಡುಗುಂಟಿ ಸರ್ ಅವರ ಒಂದು ಮಾರ್ಗದರ್ಶನದೊಳಗೆ ಇವತ್ತು ವಿದ್ಯಾನಗರ ಶಾಲೆ ಹುಣಗುಂದದಲ್ಲಿ ನಮ್ಮ ಸಮನ್ವಯ ಶಿಕ್ಷಣ ಕೇಂದ್ರದಲ್ಲಿ ಇವತ್ತು ಆ ಎಲ್ಲ ಮಕ್ಕಳನ್ನ ಕರೆದು ತಪಾಸಣೆಯನ್ನು ಮಾಡಿ ಹೆಚ್ಚಿನ ಚಿಕಿತ್ಸೆಗೆ ಮತ್ತೆ ಅವರಿಗೆ ಬೆಂಗಳೂರಿಗೆ ಕರೆದುಕೊಂಡು ಹೋಗ್ತಕ್ಕಂಥ ಮತ್ತು ಅವರಿಗೆ ಹೋಗ್ಲಿಕ್ಕೆ ಮಾರ್ಗದರ್ಶನ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ನಾವೆಲ್ಲ ಮಾಡ್ತಾ ಇದ್ವಿ. ಅದಕ್ಕೆ ಏನು ಸಾರ್ವಜನಿಕ ಆರೋಗ್ಯ ಇಲಾಖೆ ಕೂಡ ಕೈ ಜೋಡಿಸಿದೆ. ಹೀಗಾಗಿ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಮಕ್ಕಳ ದೃಷ್ಟಿ ಅಂದರೆ ಇದು ನನ್ನ ಕಣ್ಣು ಅಂತಕ್ಕಂಥ ಕಾರ್ಯಕ್ರಮದ ಯೋಜನೆ ನಡೀತಿರೋದ್ರಿಂದ ಆ ಎಲ್ಲ ಮಕ್ಕಳಿಗೆ ಏನು ಒಂದು ದೃಷ್ಟಿಯ ಸಮಸ್ಯೆ ಇದೆ ಅದನ್ನು ಪರಿಹಾರ ಮಾಡ್ತಕ್ಕಂಥ ಕೆಲಸದಲ್ಲಿ ನಮ್ಮೆಲ್ಲ 4 ಜನ BIRTಗಳು ಕೂಡ ನಾನು ಮತ್ತು ಸುಳೇಬಾವಿ ಸರು, ಇನ್ನು ಕೌಲಿ ಸರ್ ಮತ್ತು ಕೋಡೆಗೌಡರು ಅಂತಿದ್ದಾರೆ 4 ಜನ ಅದರೊಟ್ಟಿಗೆ ಆರೋಗ್ಯ ಇಲಾಖೆಯಿಂದ ನಮ್ಮ ಲೆಕ್ಕ ಸರು ಮತ್ತು ಬದರಣ್ಣ ಸರ್ ಕೂಡ ಬಂದು ಹೋಗಿದ್ದಾರೆ. ಇನ್ನೊಬ್ಬ ಸಿಬ್ಬಂದಿ ಮೇಡಮ್ ಅವರು ಕೂಡ ಬಂದಾರೆ. ಹಾಗಾಗಿ ಇವರೆಲ್ಲರೂ ಕೂಡಿ ಶಿಕ್ಷಣ ಇಲಾಖೆ ಈ ಒಂದು ದೃಷ್ಟಿ ಸಮಸ್ಯೆಯನ್ನ ಹೋಗಲಾಡಿಸ್ತಕ್ಕಂಥ ಒಂದು ಪ್ರಯತ್ನವನ್ನ ಶಂಕರ ಕಣ್ಣಿನ ಆಸ್ಪತ್ರೆಯ ಸಹಯೋಗದಲ್ಲಿ ಇವತ್ತು ನಾವೆಲ್ಲ ಮಾಡ್ಕೊಂಡಿದ್ದೀವಿ ಅಂತಕ್ಕಂಥ ಮಾತನ್ನ ಮಾಹಿತಿಯನ್ನು ಈ ಮೂಲಕ ಕೊಡ್ಲಿಕ್ಕೆ ಬಯಸ್ತಾ ಇದ್ದೀವಿ. ಆದ್ರೆ ಈ ಉಚಿತವಾಗಿ ಪ್ರಯಾಣ ಮಾಡೋದು ಆರೋಗ್ಯ ಚಿಕಿತ್ಸೆ ಮಾಡೋದಲ್ಲ 1,000 ರೂಪಾಯಿ ರೊಕ್ಕನೂ ಕೊಡ್ತಾರೆ. ಅಲ್ಲಿ ಬೆಂಗಳೂರಿಗೆ ಹೋದರೆ ಸರಿ ಬರ್ತಾರಲ್ಲ ಅವ್ರು ಫಸ್ಟ್ ಟೈಮ್ ಯಾರು ಆರೋಗ್ಯ ತಪ್ಪ ಶಂಕರ್ ಐ ಸ್ಪೆಷಲಿಸ್ಟ್ ಪಿಕ್ ಮಾಡಿ ಕೊಟ್ಟಾರಲ್ಲ ಇದ್ರೆ ಇವರಲ್ಲಿ ಹೆಚ್ಚಿನ ಚಿಕಿತ್ಸೆಗೆ ಹೋದ್ರಂದ್ರೆ ಅವ್ರಿಗೆ 1,000 ರೂಪಾಯಿ ಬಸ್ ಚಾರ್ಜ್ ಕೊಡ್ತಾರೆ. ಒಂದು ಬಾರಿ ಕೊಡ್ತಾರೆ. ನೆಕ್ಸ್ಟ್ ಇನ್ನೊಂದು ಪ್ರೋಗ್ರಾಮ್ ಸಪೋರ್ಟ್ ಮಾಡೋರು ಕಡಿಮೆ ಕಂಪ್ನಿ ನಿಂತು ಬೆಂಗಳೂರು